ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಸ್ವಲ್ಪ ದಿನದಿಂದ ಎಲ್ಲ ಕಡೆ ವೈರಲ್ ಆದಂಥ ಕೋತಿಮರಿ ಬಗ್ಗೆ ಹೇಳಬೇಕು ಅಂದ್ಕೊಂಡಿದ್ದೀನಿ. ಈ ಕೋತಿಮರಿಗೆ ಗೊಂಬೆನೇ ತಾಯಿಯಾದಂಥ ಕಣ್ಣೀರ ಕಥೆಯನ್ನು ನಾನು ನಿಮ್ಮ ಮುಂದೆ ಹೇಳಬೇಕು ಅಂದ್ಕೊಂಡಿದ್ದೀನಿ. ಈ ವೈರಲ್ ಕೋತಿಮರಿಯ ವಿಡಿಯೋ ಜಪಾನ್ನ ಝೂ ಒಂದರಲ್ಲಿ ಮಾಡಿರೋದು. ಇದಕ್ಕೆ ಝೂ ಸಿಬ್ಬಂದಿ ಪಂಚ್ ಅಂತ ಹೆಸರನ್ನು ಇಟ್ಟಿದ್ದಾರೆ. ಈ ಕೋತಿಮರಿ ತಾಯಿ ಬಿಟ್ಬಿಟ್ಟು ಹೊರಟೋಗಿದೆ. ಅದರಿಂದ ಕೋತಿ ಒಬ್ಬಂಟಿಯಾಗಿ ಯಾರ ಜೊತೆಗೂ ಸೇರ್ತಾ ಇರಲಿಲ್ಲ ಮತ್ತು ಈ ಕೋತಿಮರಿನ ಯಾರು ಜೊತೆಗೆ ಸೇರಿಸ್ಕೋತಾ ಇರಲಿಲ್ಲ. ಆವಾಗಲೇ ಝೂ ಸಿಬ್ಬಂದಿ ಈ ಥರ ಮಂಕಿಯನ್ನೇ ಹೋಲುವ ಒಂದು ಗೊಂಬೆನ ತಂದುಕೊಡ್ತಾರೆ. ಅದ್ರ ಜೊತೆಗೆ ಒಡನಾಟ ಬೆಳೆಯುತ್ತಾ ಹೋಗುತ್ತೆ. ಈ ಪುಟಾಣಿ ಕೋತಿಮರಿ ನೋಡ್ರಿ, ಕೋತಿಮರಿಗೆ ಎಷ್ಟೊಂದು ಹಿಂಸೆ ಮಾಡ್ತಾ ಇದ್ದಾರೆ ಬೇರೆ ಮಂಗಗಳೆಲ್ಲ. ನೋಡ್ರಿ, ಓಡ್ಕೊಂಡು ಬರೋದು ಈ ಗೊಂಬೆ ಹತ್ರನೇ. ಗೊಂಬೆಯನ್ನೇ ತನ್ನ ತಾಯಿ ಅಂತ ಅಂದ್ಕೊಂಡಿದೆ ಈ ಕೋತಿಮರಿ. ಪುಟ್ಟದಾದ ಕೋತಿಮರಿ ಗೊಂಬೆ ಜೊತೆಗೇ ಆಟ ಆಡುತ್ತೆ. ಕೆಲವೊಮ್ಮೆ ಕೋತಿಗಳು ಮಂಗಗಳು ವಲಸೆ ಹೋಗ್ತಾ ಇರುತ್ತವೆ. ಆ ವಲಸೆ ಹೋಗಬೇಕಾದ್ರೆ ಮರಿನ ಬಿಟ್ಟು ಹೋಗಿದೆ. ಸಾಮಾನ್ಯವಾಗಿ ಮಂಗಗಳು ಕೋತಿಮರಿಗಳನ್ನ ಎದೆಗೆ ಅಪ್ಕೊಂಡು ಬೆಳೆಸ್ತವೆ. ತಾಯಿ ಇಲ್ಲದೆ ಇರೋ ಈ ಕೋತಿಮರಿಯ ಮನಸ್ಥಿತಿ ಏನಾಗಿರಬೇಡ, ಯಾರೂ ಸೇರಿಸ್ತಾ ಇಲ್ಲ, ನನ್ನವರು ತನ್ನವರು ಅಂತ, ಬಂಧುಗಳು ಇಲ್ಲ, ಎಲ್ಲರೂ ಹೊಡೆದು ಓಡಿಸೋರೇ ಆಗಿದ್ದಾರೆ. ಈ ಸ್ಥಿತಿಯಲ್ಲಿ ಕೋತಿಮರಿಯ ಮನಸ್ಥಿತಿ ಹೇಗಿರುತ್ತೆ ಅನ್ನೋದನ್ನು ಇಲ್ಲಿ ಕಾಣಬಹುದು. ಯಾವುದೇ ಪ್ರಾಣಿಗೆ ಆಗಲಿ ಮನುಷ್ಯನಿಗೆ ಆಗಲಿ ತಾಯಿ ಪ್ರೀತಿ ಅನ್ನೋದು ತುಂಬಾ ಮುಖ್ಯ. ಆ ನಿಷ್ಕಲ್ಮಶವಾದ ತಾಯಿಯ ಪ್ರೀತಿಯನ್ನೇ ಈ ಗೊಂಬೆ ತೋರಿಸ್ತಾ ಇದೆ. ಗೊಂಬೆಗೆ ಜೀವ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಈ ಪಂಚ್ ಅನ್ನುವ ಕೋತಿಮರಿಗೆ ಈ ಗೊಂಬೆನೇ ಅಮ್ಮನಾಗಿದೆ. ನೋಡಿ, ಸಾಮಾಜಿಕ ತಾಣದಲ್ಲಿ ನೀವು ಕೂಡ ಈ ವಿಡಿಯೋನ ನೋಡಿರಬಹುದು. ಹೇಗೆ ತಳ್ತಾ ಇವೆ ಅಂದರೆ ಅದನ್ನು ನೋಡ್ತಾ ಇದ್ದವ್ರಿಗೇ ಕರುಳು ಚುರು ಅನ್ನುತ್ತೆ. ಆ ಥರ ತನ್ನದೇ ಗುಂಪಿನಿಂದ ಹೊರಬೀಳಲ್ಪಟ್ಟ ಮಗುವೇ ಈ ಪಂಚ್. ಎಲ್ಲೋ ಮಲ್ಕೊಳ್ಳೋದು, ಎಲ್ಲೋ ಇರೋದು. ಅದೇ ತಾಯಿಯಾಗಿದ್ದರೆ ಎದೆಗೆ ಅವುಚ್ಕೊಂಡು ನನ್ನ ಮಗು ಅಂತ ಯಾರಿಗೂ ಸಮೀಪದಲ್ಲಿಯೂ ಬಿಡ್ತಾ ಇರಲಿಲ್ಲ. ಹಾಗೆ ಬೆಳೀತಾ ಇದ್ದ ಈ ಪಂಚ್ ಈಗ ಅಪ್ಡೇಟಲ್ಲಿ ಬರ್ತಾ ಇರೋ ಸುದ್ದಿ ಏನಂದರೆ, ಈ ಪಂಚ್ಗೂ ಒಬ್ಬ ಸ್ನೇಹಿತ ಸಿಕ್ಕಿದಾನಂತೆ. ತುಂಬಾ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾನಂತೆ. ಕೊನೆಗೂ ತಾಯಿ ಹತ್ರ ಪಂಚ್ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ಪಂಚ್ಗೆ ತಾಯಿ ಸಿಕ್ಕಿದ್ದೇ ಆದರೆ ಪ್ರೀತಿಯಿಂದ ನೋಡುತ್ತೆ, ಅಪ್ಕೊಳ್ಳುತ್ತೆ. ಅದನ್ನು ನೋಡೋದೇ ಕೇಳಿಸ್ಕೊಳ್ಳೋದೇ ಒಂದು ಖುಷಿ. ಈ ತಾಯಿ ಪ್ರೀತಿನ ಬೇರೆ ಯಾರೂ ಕೊಡೋಕ್ಕೆ ಸಾಧ್ಯ ಇಲ್ಲ. ನಿಷ್ಕಲ್ಮಶವಾದ ತಾಯಿ ಪ್ರೀತಿಗೆ ವರ್ಣಿಸಲು ಪದಗಳೇ ಇಲ್ಲ. ಕೊನೆಗೂ ಈ ಪಂಚ್ ಎನ್ನುವ ಕೋತಿಮರಿಯ ತಾಯಿ ಸಿಕ್ಕಿರೋದು ಖುಷಿಯ ವಿಚಾರ. ಮನುಷ್ಯನಾಗಲಿ ಪ್ರಾಣಿಯಾಗಲಿ ಒಂಟಿ ಅನಿಸಿದಾಗ ಯಾರಾದರೂ ಜೊತೆಯಲ್ಲಿರಬೇಕು ಅನಿಸುತ್ತೆ. ಅದು ವಸ್ತುವಾದರೂ ಸರಿ. ಅದಕ್ಕೆ ಜೀವ ಇಲ್ಲ ಅಂದರೂ ನಮ್ಮ ಜೀವನಕ್ಕೆ ಅದರಿಂದಲೇ ನೋವು ದೂರವಾಗುತ್ತೆ. ಎಷ್ಟು ಸತ್ಯ ಅಲ್ವಾ? ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನನ್ನೋದನ್ನು ಕಾಮೆಂಟ್ ಮಾಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿರಿ. ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಧನ್ಯವಾದಗಳು ವಿಡಿಯೋ ನೋಡೋದಕ್ಕಾಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.